ಮಾನ್ಯರೇ, ಇಂದು ದಿನಾಂಕ 20/8/2024 ತಹಶೀಲ್ದಾರ್ ಕಾರ್ಯಾಲಯ ಗಂಗಾವತಿಯಲ್ಲಿ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ, ಶ್ರೀ ದೇವರಾಜ್ ಅರಸುರವರ 109ನೇ ಜನ್ಮದಿನಾಚರಣೆ ಹಾಗೂ ಸದ್ಭಾವನಾ ದಿನಾಚರಣೆಯ ಪ್ರಯುಕ್ತ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಾಯಿತು. ಮಹನೀಯರ ಭಾವಚಿತ್ರಕ್ಕೆ ಪೂಜೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಾನ್ಯ ತಹಶೀಲ್ದಾರರು ಗ್ರೇಡ್ 2 ರವರ ನೇತೃತ್ವದಲ್ಲಿ ಸಮಾಜದ ಮುಖಂಡರು, ಸಾರ್ವಜನಿಕರು, ಬಿಸಿಎಂ ಇಲಾಖೆಯ ಅಧಿಕಾರಿಗಳು ಮತ್ತು ಇತರೆ ತಾಲೂಕು ಮಟ್ಟದ ಅಧಿಕಾರಿಗಳು, ಕಾರ್ಯಾಲಯದ ಸಿಬ್ಬಂದಿಗಳೊಂದಿಗೆ ಆಚರಿಸಲಾಯಿತು. ಎಲ್ಲ ಜನತೆಯ ಭಾವೈಕ್ಯ ಮತ್ತು ಸೌಹಾರ್ದ ಕಾರ್ಯನಿರ್ವಹಿಸುತ್ತೇವೆಂದು ನಾನು ಪ್ರತಿಜ್ಞೆ ಮಾಡುತ್ತೇವೆ. ಅಲ್ಲದೆ ವೈಯಕ್ತಿಕವಾಗಲಿ ಅಥವಾ ಸಾಮೂಹಿಕವಾಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇವೆಂದು ಸಹ ಪ್ರತಿಜ್ಞೆ ಮಾಡುತ್ತೇವೆ. ಎಲ್ಲರಿಗೂ ಗೊತ್ತಿರುವಂತಹ ಧೀಮಂತ ನಾಯಕ ಅವರ ಮುಖ್ಯವಾದಂತಹ ಕನಸು ಜಮೀನ್ದಾರ ಪದ್ಧತಿಯನ್ನ ಅವರು ಇದು ಮಾಡಿ ಊರುವವನೇ ಒಡೆಯ ಅಂತ ಮಾಡಿದ್ರು. ಇದು ಅವರು ಸಮಾನತೆಯನ್ನು ಸಾರುವಂತಹ ಒಂದು ಕನಸನ್ನ ಕಂಡಿದ್ದು. ಯಾಕಂದ್ರೆ ಜಮೀನ್ದಾರ್ ಮಾತ್ರ ಉಳಿದವರೆಲ್ಲ ಅವರು ಹೊಲದಲ್ಲಿ ದುಡಿತಾ ಇದ್ರು. ಈ ರೀತಿ ಆಗಬಾರ್ದು, ಎಲ್ಲರೂ ಚೆನ್ನಾಗಿ ಆರ್ಥಿಕವಾಗಿ ಸದೃಢರಾಗಬೇಕು, ಸಮಾನತೆಯನ್ನು ಸಮಾಜದಲ್ಲಿ ತರಬೇಕನ್ನೋ ಉದ್ದೇಶದಿಂದ ಅವರು ಈ ಭೂ ಒಡೆತನವನ್ನು ಎಲ್ಲರಿಗೂ ಕೊಡಬೇಕಂತೇಳಿ ಈ ಪದ್ಧತಿಯನ್ನು ಅವರು ಜಾರಿ ತಂದರು. ಇವರು ಹಿಂದುಳಿದ ವರ್ಗಗಳ ಮತ್ತು ದುರ್ಬಲ ವರ್ಗದವರನ್ನ ಮೇಲೆತ್ತುವಂತಹ ಕೆಲಸವನ್ನು ಮಾಡಿದಂತಹ ಮಹಾನ್ ಧೀಮಂತ ನಾಯಕ, ಮಾಜಿ ಮುಖ್ಯಮಂತ್ರಿ. ಇವರ ಬಗ್ಗೆ ಕ್ಷಣದಲ್ಲಿ ಹೇಳುವಂಥದ್ದು ಏನೂ ಇಲ್ಲ. ಬಹಳ ಅವರ ವ್ಯಕ್ತಿತ್ವ ಬಹಳ ದೊಡ್ಡದು. ಅಂಥವರ ಒಂದು ಆಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಿ ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸೋಣ ಅಂತ ಹೇಳೋಣ. ಈ ನಾಡಿನಲ್ಲಿ ಬದುಕಿ ಬಾಳುವುದಂತ ಮಹನೀಯರಿರ್ಬೋದು, ಶರಣ ಸಂತರಿರ್ಬೋದು, ಅಂಥ ಮಹನೀಯರ ಜಯಂತಿಯನ್ನು ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ಇಂದು ಶ್ರೀ ನಾರಾಯಣ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದು, ಅದರ ಜೊತೆಗೆ ಈ ನಾಡಿನ ಧೀಮಂತ ನಾಯಕರು, ಹಿಂದುಳಿದ ವರ್ಗದ ಖ್ಯಾತಿಯಾಗಿ ಬೆಳೆದಂಥ ದೇವರಾಜ ಅರಸುರವರ 109ನೇ ಜಯಂತಿ ಕಾರ್ಯಕ್ರಮವನ್ನು ಕೂಡ ಹಿಂದೆ ಇರುವುದರಿಂದ ಗುರುಗಳ ಭಾವಚಿತ್ರ ಮತ್ತು ದೇವರಾಜ ಅರಸುರವರ ಮಾಜಿ ಮುಖ್ಯಮಂತ್ರಿಗಳ ಒಂದು ಜನ್ಮ ದಿನಾಚರಣೆಯನ್ನು ಈ ಕಾರ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಸರ್ಕಾರದ ನಿರ್ದೇಶನದಂತೆ ಇಂದು ನಾಡಿನಾದ್ಯಂತ ಮತ್ತು ನಮ್ಮ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಪದಾಧಿಕಾರಿಗಳೊಂದಿಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಇಂದಿನ ದಿನ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೂ ಕೂಡ ನಾನು ತಾಲೂಕು ಆಡಳಿತದಿಂದ ಈ ಸಮಾಜದ ಮತ್ತು ಅಧ್ಯಕ್ಷರು, ಸರ್ವ ಸದಸ್ಯರನ್ನು ಹಾಗೂ ಮಹಿಳಾ ಸಿಬ್ಬಂದಿಯವರನ್ನು ಹಾಗೂ ಇತರೆ ಇಲಾಖೆಯ ಅಧಿಕಾರಿ ಸಿಬ್ಬಂದಿಯವರನ್ನು ಕೂಡ ನಾನು ಸ್ವಾಗತ ಕೋರುತ್ತೇನೆ. ಈ ನಾಡಿನಾದ್ಯಂತ ಶರಣರು ಸಂತರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಮುಂದಿನ ಪೀಳಿಗೆ ಇಂಥ ಒಂದು ಮಹನೀಯರ ಚರಿತ್ರೆಯನ್ನು ತಿಳಿಸುವಂಥ ಆಗಬೇಕಂತ ಹಿನ್ನೆಲೆಯಲ್ಲಿ ಸರ್ಕಾರದವರು ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದು, ನಾವೆಲ್ಲರೂ ಸೇರಿ ಈ ಶರಣರ ತತ್ವ ಆದರ್ಶಗಳನ್ನು ಸ್ವಲ್ಪ ಮಟ್ಟಿಗಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ನಮ್ಮ ಜೀವನ ಕೂಡ ಒಂದು ಸುಗಮವಾಗಿ ಸಾಗಲು ಅನುಕೂಲ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ನೀವೆಲ್ಲ ಸೇರಿದ್ದೇವೆ. ಆದರ್ಶ ತತ್ವಗಳನ್ನು ನಾವು ನೀವೆಲ್ಲ ಪಾಲನೆ ಮಾಡುತ್ತಾ ಈ ಒಂದು ಶರಣರಿಗೆ ನಾವು ಶುಭಾಶಯ ಕೋರ್ತು ತಮ್ಮೆಲ್ಲರಿಗೂ ಕೂಡ ಶುಭಾಶಯ ಕೋರಿ ನಾನು ಒಂದೆರಡು ಮಾತುಗಳು